ಈ ಹೂವಿನ ಹೆಸರು ಶಂಖಪುಷ್ಪ. ಇದು ಒಂದು ವಿಶೇಷವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ, ಹೇಗದು ಉಪಯೋಗ ಮಾಡಬೇಕು ಅಂತ. ಇದು ನೀಲಿ, ಬಿಳಿ ಬಣ್ಣ, ಗುಲಾಬಿ, ಹಳದಿ, ಕೆಂಪು, ನೇರಳೆ ಬಣ್ಣಗಳಲ್ಲಿ ಕಂಡುಬರ್ತದೆ. ಇದು ಹೆಚ್ಚಾಗಿ ನಾನು ನೋಡಿರೋದು ನೀಲಿ ಮತ್ತು ಬಿಳಿ ಬಣ್ಣದಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ. ಈ ಹೂವಿನಿಂದ ಆರೋಗ್ಯಕ್ಕೆ ವೀಕ್ನೆಸ್ ಇರ್ತಾರೆ, ಅವ್ರಿಗೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಮಕ್ಕಳು ಕುಡಿಯೋದ್ರಿಂದ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಜೀರ್ಣಕ್ರಿಯೆ ಮತ್ತು ಚೆನ್ನಾಗೈತದೆ. ಹೊಟ್ಟೆಯಲ್ಲಿ ಹುಣ್ಣಾಗಿದ್ದರೆ ಅದನ್ನು ಗುಣಪಡಿಸುವಂಥ ಔಷಧಿ ಇದೆ. ಈ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ರಕ್ತದೊತ್ತಡ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಚರ್ಮ ಮತ್ತು ಕೂದಲಿಗೆ ಒಳ್ಳೆಯ ಆರೋಗ್ಯವನ್ನು ನೀಡ್ತದೆ. ಇದನ್ನು ನಾವು ಡೈಲಿ ಬೆಳಗ್ಗೆ ಉಪಯೋಗಿಸ್ಬೋದು. ನಾವು ಟೀ ಗ್ಲಾಸ್ ಇರುತ್ತಲ್ಲ, ಅಷ್ಟೇ ಪ್ರಮಾಣದಲ್ಲಿ ಸೇವಿಸಿ ಸಾಕು. ಡೈಲಿ ಕುಡಿಬೋದು, ಬಟ್ ಮಿತವಾಗಿ ಬಳಸಿ. ಯಾವುದೇ ಆಗಿರಲಿ, ಅತಿಯಾದರೆ ಅಮೃತವು ವಿಷವನ್ನು ಹಾಗೆ ಮಾತಿದೆ. ಸೊ ವಿಶೇಷವಾಗಿ ನಿಮಗೇನಾದರೂ ದೀರ್ಘವಾದ ಕಾಯಿಲೆ ಅಥವಾ ಔಷಧಿ ತೆಗೆದುಕೊಳ್ತಿದ್ರಂದರೆ, ಆಮೇಲೆ ಗರ್ಭಿಣಿ ಸ್ತ್ರೀಯರು, ಹಾಲುಣಿಸುವವರಿದ್ದರೆ ಡಾಕ್ಟ್ರನ್ನ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು. ಧನ್ಯವಾದಗಳು.